ಅವರೇ ನನ್ನನ್ನು ಕರ್ಕೊಂಡು ಹೋಗಿ ಸೇರಿಸಿದ್ದು. ಹಾಗೆ 1 ವರ್ಷ ನಾನು ಮಾಡಿದೆ. ಕಟೀಲು ಮೇಳಕ್ಕೆ ನನಗೆ ಮೊದಲಿಂದಲೂ ಆಸೆ ಇತ್ತು. 6,000 ಅಷ್ಟೇ 6 ತಿಂಗಳಿಗೆ. ಅದು ಕೂಡ 1 ವರ್ಷ ಮನೆಯಲ್ಲಿ ಕೂತ್ಕೊಳ್ಬೇಕು. ಆ ಹೊತ್ತಿಗೆ ನಮಗೆ ತಿನ್ನುವುದಕ್ಕೆ ಏನಾದ್ರು ಕೊಡ್ತಾ ಇದ್ದದ್ದು, ನನಗೆ ಹಣ ಎಲ್ಲ ಕೊಡ್ತಾ ಇದ್ದದ್ದೆಲ್ಲ ಖರ್ಚು ಮಾಡ್ತಿದ್ದದ್ದೆಲ್ಲ ಮಹೇಶ್ ಮಣಿಯಾನಿ ಮತ್ತು ಹಾಸ್ಯಗಾರರು ಮತ್ತೆ ಪದ್ಮನಾಭ ಶೆಟ್ಟಿ ಅಂತ ಅವರು ತುಂಬಾ ನೋಡಿಕೊಂಡಿದ್ದಾರೆ. ಮತ್ತೆ ಅವರು ಹೇಳಿಕೊಡ್ತಾ ಇದ್ರು ನಮಗೆ, ಪ್ರಸಂಗ ಮಾಹಿತಿ ಕೊಡ್ತಾ ಇದ್ರು, ಅರ್ಥಗಾರಿಕೆ ಹೇಳಿಕೊಡ್ತಿದ್ರು. 15 ವರ್ಷಗಳ ಕಾಲ ನಮ್ಮನ್ನು ನೋಡಿಕೊಂಡವರು ಅವರೇ. ಹಾಗಾಗಿ ಧನ್ಯವಾದ ಹೇಳುವುದಾದ್ರೆ ಅವರಿಗೆ ಹೇಳಲೇಬೇಕು. ಈಗ ಆಯ್ತು, ಅವರಿಗೆಲ್ಲ ಧನ್ಯವಾದಗಳನ್ನು ಸಲ್ಲಿಸಿದ್ದೀರಿ. ನಾನು ಎಲ್ಲರಲ್ಲಿಯೂ ಕೇಳುವ ಹಾಗೆ, ಯಕ್ಷಗಾನ ತಿರುಗಾಟದ ಸಂದರ್ಭದಲ್ಲಿ ನವೀನ್ ಶೆಟ್ಟಿ ಅವರಿಗೆ ನೋವಾದಂತಹ ವಿಚಾರಗಳು ಯಾವುದಾದ್ರೂ ಇದ್ರೆ, ಯಕ್ಷಗಾನ ತಿರುಗಾಟದ ಸಂದರ್ಭದಲ್ಲಿ ನವೀನ್ ಶೆಟ್ಟಿ ಅವರಿಗೆ ನೋವಾದಂತಹ ವಿಚಾರಗಳು ಯಾವುದಾದ್ರೂ ಇದ್ರೆ, ನೋವು ಅದು ಹೇಳುವುದಕ್ಕೆ ಒಳ್ಳೆಯದಾಗುದಿಲ್ಲ. ಆದ್ರೂ ಏನು, ನನಗೆ ಈ ವಿಚಾರದಿಂದ ತುಂಬಾ ನೋವಾಗಿದೆ, ಹೆಸರನ್ನ ಅಥವಾ ಹೇಳ್ಬೇಕು ಅಂದ್ರೆ ಯಾವ ಘಟನೆ ಏನು ವಿಚಾರ ಅಂತ ಹೇಳ್ಬೋದು. ಹೌದು, ನೋವು ಅಂದ್ರೆ ನಮಗೆ ಮೇಳ ಬಿಟ್ಟ ಮೇಲೆ ಒಮ್ಮೆ ಹೊರಗಡೆ ಹೋಗುವಾಗ ನಮಗೆ ಒಂದು ಈ ಮೇಳದಲ್ಲಿ ಇರುವಂತಹ ಅನುಭವ ನಮಗೆ ಹೊರ ಮೇಳದಲ್ಲಿ ಆಗುದಿಲ್ಲ. ಅದು ಸಣ್ಣ ಪ್ರಾಯದಲ್ಲಿ ನಾವು ಒಂದಕ್ಕೆ ಇದು ಅಡ್ಜಸ್ಟ್ ಆಗಿರ್ತೇವೆ ನಾವು. ಹಾಗಾಗಿ ನಮಗೆ ಹೊರಗೆ ಹೋಗುವುದಕ್ಕೆ ಸ್ವಲ್ಪ ಕಷ್ಟ ಆಯ್ತು. 1 ವರ್ಷವರೆಗೆ ಇದಾಯ್ತು. ಆಮೇಲೆ ಕಟೀಲಿಗೆ ಮೇಳಕ್ಕೆ ಹೋದ ಮೇಲೆ ನನಗೆ ತುಂಬಾ ಸಂತೋಷ ಸಿಕ್ಕಿದೆ. ಈಗ ಕಟೀಲು ಮೇಳ ಬಂದ, ಹೌದು. ಹಾಗಾದ್ರೆ ಈಗ ಅತ್ಯಂತ ಪ್ರಚಾರದಲ್ಲಿದ್ದಂತಹ ಕಲಾವಿದ ನವೀನ್ ಶೆಟ್ರು ಒಳ್ಳೆಯ ಹೆಸರನ್ನ ಸಂಪಾದಿಸಿದ್ರು, ಅಥವಾ ಮಳೆಗಾಲದಲ್ಲಿ ಉತ್ತಮ ಯಕ್ಷಗಾನಗಳೆಲ್ಲ ಸಿಗ್ತಾ ಇತ್ತು ಅಂತ ಹೇಳಿ, ನವೀನ್ ಶೆಟ್ಟಿ ಅವರಿಗೆ ಇದ್ದಕ್ಕಿದ್ದ ಹಾಗೆ ಅವಕಾಶಗಳು ಕೈ ತಪ್ಪಿತು ಯಾಕೆ ಅಂತ ಹೇಳಿ ಪ್ರಶ್ನೆ. ನನ್ನ ಅನಿಸಿಕೆ, ನನಗೆ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಚಂದ್ರಶೇಖರ್ ಧರ್ಮಸ್ಥಳ ಆಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಸದಾ ಬ್ಯುಸಿ ಆಗಿದ್ದಂತವ್ರು. ಮೇಳ ತಿರುಗಾಟ ಮುಗಿದ್ರೆ ಮಳೆಗಾಲದಲ್ಲಿ ಎಲ್ಲ ತಿರುಗಾಟದಲ್ಲಿ ಬ್ಯುಸಿ ಇದ್ದಂತವ್ರು. ಇದ್ದಕ್ಕಿದ್ದ ಹಾಗೆ ಪ್ರಚಾರದಿಂದ ಹಿಂದೆ ಉಳಿತೀರಿ, ಅವಕಾಶಗಳು ಕಡಿಮೆ ಆಗ್ತದೆ. ಆದ್ರೆ ನಿಮ್ಮ ಜೊತೆಯಲ್ಲಿ ಇದ್ದಂತವ್ರಿಗೆ ಅವಕಾಶಗಳು ಸಿಗ್ತದೆ. ಈ ನವೀನ್ ಶೆಟ್ಟಿಗೆ ಯಾಕೆ ಅವಕಾಶಗಳು ಕಡಿಮೆ ಆಯಿತು? ನನಗೆ ಮೊದಲಿನಿಂದಲೇ ಕೇಳಿಕೊಂಡು ಹೋಗುವ ಅಭ್ಯಾಸವಿಲ್ಲ. ಆದ್ರೆ ನನ್ನ ದೊಡ್ಡಸ್ತಿಗೆ ಅಂತಲ್ಲ, ನನಗೆ ಕೇಳುವುದು ಅಂದ್ರೆ ನಾನು ಕೇಳುವುದಿಲ್ಲ, ಯಾವುದನ್ನು ಕೇಳುವುದಿಲ್ಲ. ಹಾಗಂತ ಕೊಟ್ಟರೆ ಕೊಡ್ತೇನೆ ನಾನು, ಯಾವ ವಿಚಾರದಲ್ಲೂ ಕೂಡ ಹಾಗೆ. ನಾನು ಕೇಳಿಕೊಂಡು ಹೋಗುದು, ನನಗೆ ಅವಕಾಶವನ್ನು ಕೊಡಿ ಅಂತ ಹೇಳಿಕೊಳ್ಳುವುದು. ನನಗೆ ಮನೆಯಲ್ಲಿ ಸುಮ್ಮನೆ ಕೂತ್ರು ಕೂಡ ನಾನು ಕೇಳುವವನಲ್ಲ. ನಾನು ಮನೆ ಕಟ್ಟುವಾಗ ಕೂಡ ಹಾಗೆ, ನಾನು ಯಾರಲ್ಲೂ ಕೇಳಲಿಲ್ಲ. ಹಾಗಂತ ನನ್ನಲ್ಲಿ ಉಂಟು ಎಂಬುದಾಗಿಲ್ಲ, ನನ್ನಲ್ಲಿ ಏನಿಲ್ಲ. ನಾನು ಒಮ್ಮೆ 1 ವರ್ಷ ನಾನು ಟಿವಿ ತಗೊಳ್ಳಿಕ್ಕೆ 3 ವರ್ಷ ದುಡ್ದಿದ್ದೇನೆ ಧರ್ಮಸ್ಥಳ ಮೇಳದಲ್ಲಿ. ಒಮ್ಮೆ ಇದಕ್ಕೆ ಹೋಗುದು, ತಗೊಳ್ಳುವುದಕ್ಕೆ ಹೋಗುವಾಗ ಹಣ ಕಡಿಮೆ ಆಗುದು. ಪುನಃ 1 ವರ್ಷ ಕಾದು ಪುನಃ ಕೆಲಸ ಮಾಡಿ ಪುನಃ ಹೋಗುದು. ಅವಾಗ ಪುನಃ ಹಣ ಉಳಿಲಿಕ್ಕಿಲ್ಲ. ಹಾಗೆ 3 ವರ್ಷ ಸಂಪಾದನೆ ಮಾಡಿದ್ದೇನೆ ಒಂದು ಟಿವಿ ತಗೊಳ್ಳಿಕ್ಕೆ. ಹಾಗೆ ಮನೆ ಕಟ್ಟುವುದಕ್ಕೆ ಹಾಗೆ ಈಗ ಲೋನ್ ಎಲ್ಲ ಉಂಟು, ನನಗೆ ತುಂಬಾ ಲೋನ್ ಉಂಟು. ಅಂದ್ರೆ ಕಟ್ಟುವುದಕ್ಕೆ ಕಷ್ಟ ನನಗೆ. ಆದ್ರೂ ಕೂಡ ನಾನು ಕೇಳುವನಲ್ಲ ಅಂತ, ಅಂದ್ರೆ ದೊಡ್ಡಸ್ತಿಗೆ ಅಂತಲ್ಲ, ಕೊಟ್ಟರೆ ಕೊಡ್ತೇನೆ. ನನಗೆ ಅವಕಾಶ ಕೂಡ ಹಾಗೆ, ನನಗೆ ಕೈ ತಪ್ಪಿದ್ದು ಹಾಗೆ ಅಂತ ಕಾಣ್ತದೆ. ನಾನು ಯಾರಲ್ಲೂ ನನಗೊಂದು ಅವಕಾಶವನ್ನು ಕೊಡಿ, ನನ್ನನ್ನು ಕರೀರಿ ಎಂಬುದಾಗಿ ನಾನು ಕೇಳಿದವನಲ್ಲ. ಹಾಗಂತ ನಮಗೆ ಸ್ವಲ್ಪ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರುವ ಕಾರಣ, ಹಳ್ಳಿಯವಾಗಿ, ಹಾಗೆ ನನಗೆ ಅವಕಾಶ ತಪ್ಪಿದ್ದ ಏನೆಂಬುದಾಗಿ ಗೊತ್ತಿಲ್ಲ. ಅದೆಲ್ಲ ನಮ್ಮದು ಅದೇ ಸಾಕಂತ ಆಯ್ತಾ ಏನೋ ಗೊತ್ತಿಲ್ಲ. ಜನಗಳಿಗೆ ನಾವು ಇಷ್ಟ ಆಗುದಿಲ್ಲ ಅಂತ ಕಾಣ್ತದೆ. ಹಾಗೇನಿಲ್ಲ, ಅದು ಅವರವರ ಸ್ಟಾರ್ ಅಂತ ಹೇಳ್ಬಹುದು. ಈಗ ನವೀನ್ ಶೆಟ್ಟಿ ಅವರು ರಂಗಸ್ಥಳದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂತೆ, ಹೌದಾ? ಇಲ್ಲ, ಯಾರಿಗೆ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿ. ಚಾಲೆಂಜಿಂಗ್ ಅಂತ ಬಂದ್ರೆ ಬಹಳ ಸ್ಟೆಮಿನಾ ಅನ್ನುವಂಥದ್ದನ್ನ ಉಳಿಸಿಕೊಳ್ಳುವಂಥದ್ದು, ಆಯಾಸ ಅನ್ನುವಂಥದ್ದು ಆಗುವುದೇ ಇಲ್ಲ. ಬಡ್ದು ಹಿಮ್ಮೇಳದವರಿಗೆ, ಚೆಂಡೆಯವರಿಗೆ ಆಯಾಸ ಆಗ್ತದೆ, ನವೀನ್ ಶೆಟ್ಟಿಗೆ ಆಯಾಸ ಆಗುದಿಲ್ಲ ಅಂತ ಹೇಳಿ ಈ ಮಾತನ್ನ ಒಮ್ಮೆ ರೋಹಿತ್ ಉಚ್ಚಿಲ್ ಅವರು ಹೇಳಿದ್ರು. ನವೀನ್ ಶೆಟ್ಟಿ ಅವರಿಗೆ ಚೆಂಡೆ ಬಡ್ದಷ್ಟು ಬುಡಿಪದ ದೀಪೆ ಮಾರಾಯ ಅಂತ ಹೇಳಿ. ಹಾಗಾದ್ರೆ ನೀವೊಂದು ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳಿ, ಇದು ಯಾರ ಇದಕ್ಕೆ ಪ್ರೇರಣೆ ಏನು ಅಂತ ಹೇಳಿ? ಅದನ್ನು ಮೊನ್ನೆ ಒಬ್ರು ಕೂಡ ಹಾಗೆ ಹೇಳಿದ್ರು ನನಗೆ. ಒಂದು ಕೇರಳದಲ್ಲಿ ನಾನು ಯಕ್ಷಗಾನಕ್ಕೆ ಹೋಗುವಾಗ ನಾನು ಮೊದಲೇ ಭಾಗವತರಲ್ಲಿ ಹೇಳಿದವ ಏನಾದ್ರು ಮಾಡಿ ಆಗ್ತಾನೆ ಈಗ ಅಂತ ಜಾಗ್ರತೆ ಮಾಡಿ. ಹಾಗೇನಿಲ್ಲ, ನನಗೆ ಸ್ಟೆಮಿನಿಗೆ ಅಂದ್ರೆ ನನ್ನ ಒಂದು ಶ್ರೀಧರ ಭಂಡಾರಿ ಅವರ ವೇಷವನ್ನು ನೋಡುವಾಗ ಅದೊಂದು ಅದ್ಭುತ, ಅದು ಇನ್ನು ಹುಟ್ಟುವುದಕ್ಕಿಲ್ಲ ಅಂತ ಅದ್ಭುತ. ಹಾಗಾಗಿ ಅವರದ್ದು ಏನೋ ಒಂದು ಚೂರು ಬಿಂದು ಹಾಗೆ ಅದು ನಾವು ಅಳವಡಿಸಿಕೊಂಡಿದ್ದೇವೆ ಅಷ್ಟೇ. ಸರಿ, ಹಾಗಾದ್ರೆ ಯಕ್ಷಗಾನ ರಂಗಕ್ಕೆ ನಾನು ಕಡೆಯದಾಗಿ ಕೇಳುವುದಾದ್ರೆ, ಯಕ್ಷಗಾನಕ್ಕೆ ರಂಗಕ್ಕೆ ಬರುವಂತಹ ಕಿರಿಯ ಕಲಾವಿದರಿಗೆ ಒಂದು ಕಿವಿ ಮಾತನ್ನ ಹೇಳುವುದಾದ್ರೆ ಏನು ಹೇಳ್ತೀರಿ? ನೀವು ಹಿರಿಯ ಕಲಾವಿದರಾಗಿ ನಿಮ್ಮ 25-30 ವರ್ಷದ ಅನುಭವದಲ್ಲಿ ಕಿರಿಯ ಕಲಾವಿದರು ಯಕ್ಷಗಾನದಲ್ಲಿ ಇದ್ದಾರೆ,
ಅವರಿಗೆ ಏನ್ ಹೇಳ್ತೀರಿ ಅಂತ ಹೇಳಿ. ಅಂದ್ರೆ ಹಿರಿಯವರಿಂದ ಕೇಳಿಯೇ ಮತ್ತೆ ಓದಿಯೇ ಬರುವುದು ಒಳ್ಳೇದು. ಹಿರಿಯವರಲ್ಲಿ ಕೇಳಿಯೇಬೇಕು. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಈಗ ಹೆಚ್ಚಿನವರು ಹಾಗೆಯೇ ಬರುದು, ನೋಡಿಕೊಂಡು ಹಾಗೆ ಬರೋ. ಈಗ ನಾವು ಕೂಡ ಹಾಗೆ, ನಾವು ಸುಣ್ಣಂಬಳದವರಲ್ಲಿ ಕೇಳುವಾಗ ನಮ್ಮದು ತುಂಬಾ ತಪ್ಪಿರ್ತದೆ. ನಾವೀಗ ಕೇಳುವುದಕ್ಕೆ ಹೋಗುವಾಗ ಅವರು ಕೇಳಿದ್ರೆ ಹೇಳ್ತಾರೆ, ಹೇಳುವಾಗ ನಮ್ಮದೇ ತಪ್ಪಿರ್ತದೆ. ಅಂದ್ರೆ ಅವರು ಅಷ್ಟು ಗೊತ್ತಿದ್ದವರಂತ ಅಂತ ಹಿರಿಯವರಲ್ಲಿ ಕೇಳಿದ್ರೆ ನಮಗೆ ಒಳ್ಳೆ ಮಾರ್ಗದರ್ಶನ ಆಗೋದಕ್ಕೆ ಸಾಧ್ಯ ಉಂಟು. ಹಾಗೆ ಎಲ್ಲ ಹಿರಿಯವರಲ್ಲಿ ಕೇಳಿಕೊಂಡು ಮತ್ತೆ ಸಂಗ್ರಹ ಮಾಡಿ ಓದಿ ಹಾಗೆ ಬರುವುದೇ ಒಳ್ಳೆಯದು. ಅನುಕರಣೆ ಮತ್ತು ಸ್ವಂತಿಕೆ ಎರಡಿದೆ. ಈ ಎರಡರ ಬಗ್ಗೆ ನೀವು ಹೇಳುದಾದ್ರೆ ಅನುಕರಣೆ ಮತ್ತು ಸ್ವಂತಿಕೆಯನ್ನ ರಂಗಸ್ಥಳದಲ್ಲಿ ಹೇಗೆ ವ್ಯಕ್ತಪಡಿಸಬೇಕು ಅಂತ ಹೇಳಿ ಕಲಾವಿದರಿಗೊಂದು ಈಗ ನೋಡಿರ್ತಾರೆ, ನಾನು ಈ ರೀತಿ ಮಾಡಬೇಕು ಅಥವಾ ನನ್ನ ಸ್ವಂತಿಕೆ ಹೀಗೆ ಬಳಕೆ ಮಾಡಬೇಕು, ಅನುಕರಣೆಯನ್ನು ಹೀಗೆ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಚೂರು ಹೇಳುದಾದ್ರೆ ಯಾರಾದ್ರೂ ನೋಡಿ ಕಿರಿಯ ಯಕ್ಷಗಾನ ಕಲಾವಿದರು ಕಲಿತುಕೊಳ್ಬೇಕು ಅಂತ ಹೇಳಿದ್ರೆ ಹೇಗೆ, ಏನ್ ಹೇಳ್ತೀರಿ? ಅಲ್ಲ, ನಮಗೆ ಒಬ್ಬನ ನೋಡಿ ವೇಷ ನೋಡಿ ನಮಗೆ ಇಷ್ಟ ಆಗ್ಬೇಕು. ನಾವು ಅವರನ್ನು ಮೀರಿಸಿ ಹೋಗ್ಬೇಕು. ಇಲ್ಲದಿದ್ರೆ ಅವರ ಹಾಗೆ ಆಗ್ಬೇಕೆಂಬಂತ ನಮಗೆ ಅಭಿರುಚಿ ಇರ್ಬೇಕು ನಮ್ಮ ಒಳಗೆ. ಹಾಗೆ ಬೆಳೆಯುವುದಕ್ಕೆ ಸಾಧ್ಯ ಉಂಟು ಒಬ್ಬನಿಗೆ, ಯಾರೇ ಆಗ್ಲಿ. ಹಾಗಂತ ಅವರು ಮಾಡಿದ್ದನ್ನೇ ನಾವು ಮಾಡಿದ್ರೆ ಮತ್ತೆ ಅಲ್ಲಿ ಅವರದ್ದು ಉಂಟಲ್ಲ ಸ್ವಂತಿಕೆ ಇರುವುದಿಲ್ಲ. ಹಾಗೆ ಹೇಳ್ತಾರೆ ಅದು ಅವರ ಹಾಗೆ ಆಗಿದೆ ಅಂತ. ಹಾಗೆ ಆಗ್ಬಾರ್ದು. ಹಾಗಂತ ಅವರ ವೇಷವನ್ನು ನೋಡಿ ನಮಗೆ ಬೆಳೆಯುವುದಕ್ಕೆ ಸಾಧ್ಯ ಉಂಟು. ಅಭಿರುಚಿ ಒಬ್ಬ ವ್ಯಕ್ತಿಯ ಮೇಲೆ ಬೇಕು ನಮಗೆ. ಹೌದು. ಯಕ್ಷಗಾನ ರಂಗದ ತಿರುಗಾಟದಲ್ಲಿ ಅಪಾರ ಜನಮನ್ನಣೆ ಎಲ್ಲವನ್ನ ಪಡೆದಿದ್ದೀರಿ. ಕಡೆಯದಾಗಿ ಕೇಳುವುದಾದ್ರೆ ಯಕ್ಷಗಾನ ಕ್ಷೇತ್ರ ನಿಮಗೆ ನೆಮ್ಮದಿಯ ಕ್ಷೇತ್ರ ಆಗಿದೆಯೋ? ಹೌದೌದು. ನಮಗೆ ಅಂದ್ರೆ ಇದೆ, ಸಂಪತ್ತಿನದಲ್ಲಿ ಸ್ವಲ್ಪ ಕಷ್ಟವೇ ನಮಗೆ. ಅಂದ್ರೆ ತುಂಬಾ ಕಷ್ಟ ಅದು. ಅಂದ್ರೆ ಏನು ಯಕ್ಷಗಾನ ಅಂದ್ರೆ 6 ತಿಂಗಳು ಮಾತ್ರ ನಮಗೆ ಉದ್ಯೋಗ. 6 ತಿಂಗಳು ನಮಗೆ ಮನೆಯಲ್ಲಿ ಕೂತ್ಕೊಳ್ಬೇಕು. ಅಂದ್ರೆ ಏನಾದ್ರೂ ನಾವು ವ್ಯವಸ್ಥೆ ಮಾಡಲೇಬೇಕು. ಅಂದ್ರೆ ಈಗೀಗ ಬರುವವರು ಕೆಲಸದಲ್ಲಿ ಇರುವವರೇ, ಈಗ ಉದ್ಯೋಗಕ್ಕೆ ಹೋಗಿ ಬರುವವರು ಅವರಿಗೇನು ತೊಂದರೆ ಇಲ್ಲ. ಹಾಗಂತ ನಾವೆಲ್ಲ ಉದ್ಯೋಗಕ್ಕೆ ಹೋಗ್ಲಿಲ್ಲ, ಯಕ್ಷಗಾನವನ್ನೇ ನಮಗೆ ಬದುಕಿದವರು. ಅಂದ್ರೆ ಈಗಿನ ಕಾಲದವರಿಗೆ ಯಕ್ಷಗಾನದಿಂದ ಜೀವನವನ್ನು ಕಟ್ಟಿಕೊಳ್ಳಬಹುದು. ಈಗಿನವರಿಗೆ ಕಟ್ಟಿಕೊಳ್ಬಹುದು. ಅಂದ್ರೆ ಈಗ ಉದ್ಯೋಗವನ್ನು ಇಟ್ಟುಕೊಂಡೇ ಬರುವವರು, ಹಾಗೆ ಬರುವವರಲ್ಲ. ನಮಗೆಲ್ಲ ಕಷ್ಟ. ನಮಗೆ ಅಂದ್ರೆ 6 ತಿಂಗಳು ಅಂದ್ರೆ 1 ವರ್ಷದ್ದೇ ನಾವು ಲೆಕ್ಕಾಚಾರ ಮಾಡ್ಬೇಕಾಗ್ತದೆ. ನಾನು ಈಗ ಹೇಳುದಾದ್ರೆ ಒಬ್ಬನಿಗೆ 10,000 ರೂಪಾಯಿ ಸಿಗ್ತದೆ ತಿಂಗಳಿಗೆ, ಆದ್ರೆ ಅವ 5,000 ರೂಪಾಯಿ ಲೆಕ್ಕ ಇರಬೇಕು ತಿಂಗಳಿಗೆ. ಅಂದ್ರೆ ಅವನಿಗೆ ವರ್ಷಕ್ಕೆ ಬೇಕಂತ. ಯಾರಾದ್ರೂ ಕರೆದ್ರೆ ಉಂಟು ಯಕ್ಷಗಾನ. ಈಗ ನಮಗೆ ಮೊದಲೆಲ್ಲ ಅಷ್ಟು ಕರೀತಿದ್ರು, ಈಗ ಕರೀತಿಲ್ಲ. ಹಾಗಾದ್ರೆ ನಮಗೆ ಈಗಕ್ಕೆ ಅದನ್ನೇ ನೋಡಿಕೊಳ್ಬೇಕಾಗ್ತದೆ. ಹಾಗಾಗಿ ನಮಗೆ ಕಷ್ಟ. ಅಂದ್ರೆ ಯಕ್ಷಗಾನ ರಂಗವನ್ನ ಹೊರತುಪಡಿಸಿ ಮುಂದೆ ಯೋಚನೆ ಮಾಡೋದಾದ್ರೆ ಏನು ನವೀನ್ ಶೆಟ್ಟಿ ಅವರ ಯೋಚನೆ? ಯಕ್ಷಗಾನ ಬಿಟ್ರೆ ಮತ್ತೆ ಏನು ಅಂತ ಹೇಳಿ. ಅದೇ ನನಗೆ ತುಂಬಾ ಮುಂದುವರಿಯುವುದಕ್ಕೆ ಅದೇ ನನಗೆ ಇದ್ರೆ ವಿಚಾರದಲ್ಲಿ, ಸಂಪಾದನೆ ವಿಚಾರದಲ್ಲಿ ನಾವು ನಿಲ್ಲಿಸಬೇಕೆಂಬುದಾಗಿ, ಬೇರೆ ಉದ್ಯೋಗವನ್ನು ಹಿಡಿಬೇಕೆಂಬುದಾಗಿ ಉಂಟು. ಆಗ ನಮಗೆ ಪಕ್ಕನೆ ಉದ್ಯೋಗ ನಮಗೆ ಈಗ ಸಿಗುವುದಕ್ಕೆಲ್ಲ ತುಂಬಾ ಕಷ್ಟ. ಅಂದ್ರೆ ಈಗ ನಮಗೆ ಲೋನ್ ಎಲ್ಲ ಇರುವಾಗ, ಹಾಗಾಗಿ ಈಗ ಇದೆಲ್ಲ ಮುಗಿಯುವ ತನಕ ಇದ್ರಲ್ಲಿ ಯಕ್ಷಗಾನದಲ್ಲಿ ಮುಂದುವರಿದು ಆಮೇಲೆ ಅಂದ್ರೆ ನಮಗೆ ದೊಡ್ಡ ಭವಿಷ್ಯ ಇಲ್ಲ ಅಂತ ನಮಗೆ ಗೊತ್ತಾಗಿದೆ. ಹಾಗೇನಿಲ್ಲ. ನವೀನ್ ಶೆಟ್ಟಿ ಅವರು ಅಂತ ಹೇಳಿದ್ರೆ ಯಾರು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಯೂಟ್ಯೂಬ್ ಅಲ್ಲಿ ಅವರದ್ದು ಬೇಕಾದಷ್ಟು ವಿಡಿಯೋಗಳು ಬರ್ತದೆ. ನಾನು ಕೂಡ ಜೊತೆಯಲ್ಲಿ ವೇಷ ಮಾಡಿದವನೇ, ಹಾಗಾಗಿ ಗೊತ್ತಿದೆ. ಅಲ್ಲ, ನಮಗೆ ಪ್ರಾರಂಭದಲ್ಲೆಲ್ಲ ಇತ್ತು, ನಮಗೆ ಒಳ್ಳೆ ಭವಿಷ್ಯ ಉಂಟು, ನಾವು ಏನಾದ್ರೂ ಮಾಡ್ಬಹುದು ಅಂತ ಉಂಟು. ಈಗೀಗ ನಾವು ಗೊತ್ತಾಗಿದೆ ನಮಗೆ, ಅಂದ್ರೆ ಒಂದು ಜಾಗ ಸಿಗ್ಬೇಕಾದ್ರೆ ಏನಾದ್ರೂ ನಾವೇ ಅವಕಾಶ ಮಾಡಿಕೊಳ್ಬೇಕು. ಯಾರೆಲ್ಲಾದ್ರೂ ಹಿಡಿದು ನಾವೇ ಮಾಡಿಕೊಳ್ಬೇಕು. ನಮ್ಮನ್ನು ನೋಡಿ ಜಾಗ ಕೊಡುವವರು ಇಲ್ಲ ಅಂತ ಗೊತ್ತಾಗಿದೆ. ಇಲ್ಲ ಅಂತ ಗೊತ್ತಾದ ಮೇಲೆ ನಮಗೆ ಕೇಳುವಂತದ್ದು, ನಮಗೆ ಯಾರಲ್ಲಿ ಕೇಳುವ ಸ್ವಭಾವವೇ ಇಲ್ಲ. ನಾವು ಯಾವುದನ್ನು ಕೇಳಿಲ್ಲ. ಹಾಗಾಗಿ ನನಗೆ ಕೇಳುವುದಕ್ಕೆ ಆಗುದಿಲ್ಲ. ಹಾಗಾಗಿ ನನಗೆ ಆಗುದಿಲ್ಲ ಅಂತ ನನಗೆ ಗೊತ್ತಾಯ್ತು. ಹಾಗಾದ್ರೆ ನಿರಂತರವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದುವರಿತೀರಿ ನವೀನ್ ಶೆಟ್ಟಿ ಅವರು ಅಂತ ಹೇಳಿ ಗೊತ್ತುಂಟು. ಮುಂದೆ ನೋಡ್ಬೇಕು ಯೋಚನೆ. ಅಭಿಮಾನಿಗಳ ಕೋರಿಕೆ ಮೇಲೆ ನನ್ನ ವೈಯಕ್ತಿಕ ವಿಚಾರವಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ನಿಮ್ಮಂತವರ ಅಗತ್ಯತೆಗಳಿದೆ. ಹಾಗಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದುವರಿಯಿರಿ ಅಂತ ಹೇಳಿ ನಾನು ಹೇಳ್ತೇನೆ. ಮತ್ತೊಂದು, ಪ್ರಸ್ತುತ ಯಾವ ಮೇಳದಲ್ಲಿ ತಿರುಗಾಟ ಮಾಡ್ತಾ ಇದ್ದೀರಿ ಅಥವಾ ಯಾವ ಸೆಟ್ ಅಲ್ಲಿ? ಕಟೀಲ್ ಮೇಳ 5ನೇ ಸೆಟ್ ಅಲ್ಲಿ ಈಗ ತಿರುಗಾಟ ಮಾಡ್ತಾ ಇದ್ದೇನೆ. ನನಗೆ ಬಹಳ ತೃಪ್ತಿ ಕೊಟ್ಟಂತ ಸೆಟ್ ಕಟೀಲು 5ನೇ ಮೇಳ. ನನಗೆ ಸುಣ್ಣಂಬಳದವರ ನಿರ್ದೇಶನ ಅವರದೆಲ್ಲ ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಅಂದ್ರೆ ಅದರಲ್ಲಿ ಇರುವಂತ ಎಲ್ಲಾ ಕಲಾವಿದರು ತೃಪ್ತಿ ಕೊಟ್ಟಿದ್ದಾರೆ. ನನಗೆ ಸಂತೋಷದ 2 ವರ್ಷ, ನನಗೆ ತುಂಬಾ ಸಂತೋಷದ ತಿರುಗಾಟ. 5ನೇ ಮೇಳದ ತಿರುಗಾಟ ನಾನು ಕೂಡ ಜೊತೆಲೆ ತಿರುಗಾಟ ಮಾಡಿದವನು. ಅತ್ಯಂತ ಒಳ್ಳೆಯ ತಿರುಗಾಟ.
ಒಳ್ಳೆಯ ಸೆಟ್ ಅಂತ ಹೇಳಬಹುದು. ಹೌದು. ನಮಗೀಗ ಒಂದು ವೇಳೆ ಅದರಿಂದ ಬೇರೆ ಬೇರೆ ಆದ್ರೆ ತುಂಬಾ ಬೇಸರ, ಹೊಂದಾಣಿಕೆ ಸ್ವಲ್ಪ ಟೈಮ್ ಹಿಡಿತದೆ ಅಂತ ಹೇಳಿ. ಅಂದ್ರೆ ಅದರಲ್ಲಿರುವಂತ ಕಲಾವಿದರು ಆಗಿದ್ದಾರೆ ಅಂತ. ನಮ್ಗೆ 2 ವರ್ಷದಲ್ಲಿ ಒಳ್ಳೆ ಒಡನಾಟದ ಕಲಾವಿದರು. ನಾವು ರಂಗದಲ್ಲಿ ಹೇಗಿದ್ದೇವೆ ಅಂತಲ್ಲ, ಒಳಗೆ ಕೂಡ ಆಗಿದ್ದೇವೆ. ಒಳಗೆ ಎಸ್. ನವೀನ್ ಶೆಟ್ಟಿ ಅವರೇ, ತಮ್ಮ ಯಕ್ಷ ಪಯಣದ ಒಂದಷ್ಟು, ಇದು ಕೇವಲ ಸಣ್ಣ ಭಾಗ ಅಷ್ಟೇ, ಅನುಭವಗಳು ಬಹಳಷ್ಟು ಇರಬಹುದು. ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕೊಟ್ಟು ಇಷ್ಟು ಹೊತ್ತು ನಮ್ಮೊಂದಿಗೆ ಸಹಕರಿಸಿದ್ದೀರಿ, ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕಡೆಯದಾಗಿ ಏನಾದ್ರು ಹೇಳುವುದಾದ್ರೆ ಹೇಳ್ಬಹುದು. ಇಲ್ಲ, ಹೇಳಲಿಕ್ಕೆ ಎಸ್ ಸರ್. ವೀಕ್ಷಕರೇ, ಇದು ನವೀನ್ ಶೆಟ್ಟಿ ಮುಂಡಾಜಿಯವರ ಯಕ್ಷ ಪಯಣ. ಧರ್ಮಸ್ಥಳ, ಕಟೀಲು, ಎಡನೀರು ಹಾಗೆ ಬೇರೆ ಬೇರೆ ಮೇಳಗಳ ತಿರುಗಾಟವನ್ನ ಮಾಡಿ ಅಪಾರ ಅನುಭವಿ ದಿಗ್ಗಜ ಶ್ರೀಧರ್ ಭಂಡಾರಿ ಅಂತಹ ಬೆಂಕಿ ಚೆಂಡಿನವರ ಜೊತೆಗೆ ತಿರುಗಾಟ ಮಾಡಿದಂತಹ ಅಪಾರ ಅನುಭವಿ. ಇದು ನವೀನ್ ಶೆಟ್ಟಿ ಮುಂಡಾಜಿಯವರ ಯಕ್ಷ ಪಯಣದ ಒಂದು ಭಾಗ. ಮಾಹಿತಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಮತ್ತೊಬ್ಬರು ಕಲಾವಿದರನ್ನ ಕರ್ಕೊಂಡು ಬರ್ತೇನೆ, ಅವರನ್ನು ಪರಿಚಯಿಸುವಂತ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.